ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗೆ ಎದ್ದದ್ದೇ ಫ್ರೆಶ್ ಅಪ್ ಆಗಿ ಫಸ್ಟ್ ಕಿಚನಿಗೆ ಬಂದೆ. ಕಿಚನಿಗೆ ಬಂದು ಫಸ್ಟ್ ಸ್ವಲ್ಪ ನೀರನ್ನು ಬಿಸಿ ಮಾಡ್ತಾ ಇದ್ದೇನೆ. ನಾನು ಈ ಥರ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸಿನಷ್ಟು ಬಿಸಿ ನೀರನ್ನು ಕುಡಿತೇನೆ, ಅಥವಾ ಕೆಲವೊಂದು ಸಲ ಸ್ವಲ್ಪ ಜೀರಿಗೆ ನೀರನ್ನು ಕೂಡ ಕುಡಿತೇನೆ. ಇವತ್ತು ನಾನು ಸಿಂಪಲಾಗಿ ಈ ಥರ 1 ಗ್ಲಾಸ್ ಬಿಸಿ ನೀರನ್ನು ಕುಡಿತಾ ಇದ್ದೇನೆ. ಹೊರಗಡೆ ಎಲ್ಲ ಇನ್ನೂ ತುಂಬ ಕತ್ತಲಿದೆ, 5:45 ಆಯ್ತಷ್ಟೇ. ಇದೊಂದು ಬಾಲ್ಕನಿಯದು ಸೈಡ್ ಡೋರು. ಹಾಗೆ ಇದನ್ನು ಓಪನ್ ಮಾಡಿಟ್ರೆ ಹೊರಗಡೆಯಿಂದ ಒಳ್ಳೆ ತಂಪಾದ ಗಾಳಿ ಬೀಸ್ತದೆ. ಹಾಗೆ ಒಂದು 5 ನಿಮಿಷ ಈ ಥರ ಈ ಡೋರನ್ನು ಓಪನ್ ಮಾಡಿ ನಾನಲ್ಲಿ ಕೂತ್ಕೊಂಡು ನೀರನ್ನೆಲ್ಲ ಕುಡಿತೇನೆ. ಒಂಥರ ಫ್ರೆಶ್ ಆಗ್ತದೆ ಬೆಳಿಗ್ಗೆ ಹೊತ್ತಲ್ಲಿ. ನಂತರ ನಾನು ಕಿಚನಿಗೆ ಹೋಗಿ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ. ನಾನಿವತ್ತು ತಿಂಡಿಗೆ ಅಂಥೇಳಿ ನಿನ್ನೆನೆ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ. ನಾನು ನೆನೆ ಹಾಕುವಾಗಲೇ 2-3 ಸಲ ನೀಟಾಗಿ ತೊಳೆದು ಬಿಟ್ಟು ನೆನೆ ಹಾಕ್ತೇನೆ. ಹಾಗೆ ಬೆಳಿಗ್ಗೆ ಕೂಡ 1-2 ಸಲ ನೀಟಾಗಿ ತೊಳಿತೇನೆ. ಹಾಗೆ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಏನೆಲ್ಲ ವಸ್ತು ಬೇಕು ಅದನ್ನೆಲ್ಲ ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟೆ. ಟೀ ಮಾಡಲಿಕ್ಕೆ ಹಾಲು ಮತ್ತು ನಾನಿವತ್ತು ಕಳ್ತಪ್ಪ ಮಾಡ್ತಾ ಇದ್ದೇನೆ. ಕಳ್ತಪ್ಪ ಮಾಡಲಿಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಕೂಡ ನನಗೆ ಬೇಕಿತ್ತು. ಹಾಗೆ ಅದನ್ನು ಕೂಡ ಫ್ರಿಜ್ಜಿಂದ ಎಲ್ಲ ತೆಗೆದು ಫಸ್ಟಿಗೆ ಹೊರಗಿಡ್ತೇನೆ. ಹಾಗೆ ಇದು ಕಳ್ತಪ್ಪ ಮಾಡಲಿಕ್ಕೆ ನನಗೆ ಫಸ್ಟ್ ನೀರುಳ್ಳಿ ಬೇಕಿತ್ತು. ಹಾಗೆ ನಾನಿಲ್ಲಿ 2 ನೀರುಳ್ಳಿಯನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ತೆಳುವಾಗಿ ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು ಅಗಾಲದ ಸ್ವಲ್ಪ ಡೀಪಾಗಿರುವಂತಹ ಒಂದು ತವ ತಗೊಂಡು ಅದರಲ್ಲಿ 4 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ನಾನಿಲ್ಲಿ ಕಟ್ ಮಾಡಿದಂತೆ 2 ನೀರುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ತಾನೆ ಹೋಗಬೇಕು. ಇದು ಫ್ರೈ ಆಗುವಷ್ಟರಲ್ಲಿ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನಿನ್ನೆ ನೆನೆಸಿಟ್ಟಿದ್ದೆ, ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಅದರ ಜೊತೆ 3/4 ಬೌಲಿನಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ಬೌಲು ಪುಡಿ ಮಾಡಿದಂಥ ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ಜಾಸ್ತಿ ಕಡಿಮೆ ತಗೊಳ್ಬಹುದು ಸಿಹಿಗೆ ಅನುಗುಣವಾಗಿ. ಹಾಗೆ 4 ಏಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ಈಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡ್ಬೋದು ಇದಿಷ್ಟು ದಪ್ಪ ಇದೆ. ಈ ಹಿಟ್ಟು ಇಷ್ಟು ದಪ್ಪ ಬೇಕಂತಿಲ್ಲ, ಅದಕ್ಕೆ ಮಿಕ್ಸಿ ಜಾರ್ ತೊಳೆದಂಥ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತೇನೆ. ನೋಡ್ಬೋದು ಇಷ್ಟು ದಪ್ಪ ಇದ್ದರೂ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡಿಗೆ ಸೋಡಾವನ್ನು ಸೇರಿಸಿದ್ದೇನೆ. ಇಲ್ಲಿ ಅಡಿಗೆ ಸೋಡಾ ಆಪ್ಷನಲ್. ನಿಮಗೆ ಅಡಿಗೆ ಸೋಡಾ ಬೇಡ ಅಂದರೆ ಅದರ ಬದಲು ಈ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಬೇಯಿಸಿದಂಥ ಅನ್ನವನ್ನು ಸೇರಿಸಿದರೆ ಅದರಿಂದಲೇ ಈ ಕಳ್ತಪ್ಪ ಸಾಫ್ಟಾಗಿ ಬರ್ತದೆ. ನೀವು ಅದಕ್ಕೇನು ಅಡಿಗೆ ಸೋಡಾ ಸೇರಿಸ್ಬೇಕಂತಿಲ್ಲ. ನಾನಿಲ್ಲಿ ಅನ್ನವನ್ನು ಸೇರಿಸಿದ ಕಾರಣ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತೇಳಿ ಅಡಿಗೆ ಸೋಡಾವನ್ನು ಸೇರಿಸಿದ್ದೇನೆ ಅಷ್ಟೇ. ನೋಡ್ಬೋದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇಲ್ಲಿ ನೀರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದರಿಂದ ಸ್ವಲ್ಪ ಈರುಳ್ಳಿಯನ್ನು ನಾನು ತೆಗೆದು ಸೈಡಿಗೆ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಲ್ಲೇ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತಿಲ್ಲ, ಆದರೆ ಇದು ತಳಕ್ಕೆ ಹಿಡಿತದೆ. ತೆಗೆದಂತಹ ಈರುಳ್ಳಿಯನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ, ಯಾಕೆಂದರೆ ಹಿಟ್ಟಿನ ಜೊತೆ ಇದು ನೀಟಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ. ಈಗ ಉಳಿದಂಥ ಈರುಳ್ಳಿಯನ್ನು ನೀಟಾಗಿ ಇದರ ಮೇಲೆ ಸ್ಪ್ರೆಡ್ ಮಾಡಬೇಕು. ನಂತರ ಗ್ಯಾಸ್ ಸ್ಟವನ್ನು ಹೈ ಇಟ್ಟು ಹಿಟ್ಟನ್ನು ಇದಕ್ಕೆ ಒಯ್ಯಬೇಕು, ಮೆಲ್ಲಗೆ ಒಯ್ಯಬೇಕು. ನೀಟಾಗಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗಬೇಕು. ನೋಡ್ಬೋದು ಈ ಎಲ್ಲ ಹಿಟ್ಟನ್ನು ನಾನಿಲ್ಲಿ ಒಯ್ಯಲಿಲ್ಲ, ಸ್ವಲ್ಪ ಬಾಕಿ ಇಟ್ಟಿದ್ದೇನೆ. ಇಲ್ಲಾದರೂ ತುಂಬ ದಪ್ಪ ಮಾಡಿದರೆ ಅದು ಬೇಯುವುದಿಲ್ಲ. ಹಾಗೆ ಸೈಡಿಗಿರುವ ನೀರುಳ್ಳಿಯನ್ನೆಲ್ಲ ಇದರ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕು. ಈಗ ನಾನು ಹಿಟ್ಟಿಗೆ ಕೂಡ ನೀರುಳ್ಳಿಯನ್ನು ಹಾಕಿದ್ದರಿಂದ ನೀಟಾಗಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತದೆ. ಈಗ ಮುಚ್ಚಳ ಮುಚ್ಚಿ 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. 10 ನಿಮಿಷ ಆದ ಮೇಲೆ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೇನೆ. ಒಳಗಡೆ ನೀಟಾಗಿ ಬೆಂದಿದೆ, ಸ್ವಲ್ಪ ಹಿಟ್ಟು ತಾಗ್ತಾ ಇಲ್ಲ, ಎಲ್ಲ ಕಡೆ ಬೆಂದಿದೆ. ಈಗ ಇದನ್ನು ಮಗಚಬೇಕು. ಇದನ್ನು ಈ ಥರ ಸ್ಪೂನಿಂದ ಮಗಚಲಿಕ್ಕೆ ಆಗೋದಿಲ್ಲ. ಈ ಥರ ಮಗಚಿದ್ರೆ ಈ ಕಳ್ತಪ್ಪ ಕಟ್ಟಾಗ್ತದೆ. ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ ಈ ಥರ ಒಂದು ಸ್ಟೀಲ್ ಪ್ಲೇಟ್ ತಗೊಂಡು ಅದನ್ನು ಇದರ ಮೇಲೆ ಇಟ್ಟು ಈ ಥರ ಇದನ್ನು ಉಲ್ಟ ಮಾಡ್ತೇನೆ. ನೋಡ್ಬೋದು ಇದು ನೀಟಾಗಿ ಈ ಥರ ಮಗಚಿ ಬರ್ತದೆ. ನಂತರ ಇದನ್ನು ಇನ್ನೊಂದು ಸಲ ಅದೇ ತವಕ್ಕೆ ಈ ಥರ ಟ್ರಾನ್ಸ್ಫರ್ ಮಾಡ್ತೇನೆ. ಸ್ವಲ್ಪ ಬಿಸಿ ಇರ್ತದೆ, ಜಾಗ್ರತೆಯಿಂದ ಇದನ್ನು ಮಾಡಬೇಕಾಗ್ತದೆ. ನೋಡಿ ನೀಟಾಗಿ ಈಗ ಇದರ ಒಳಗೆ ಕೂತಿದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇನ್ನೂ ಕೂಡ ಲೋ ಫ್ಲೇಮಲ್ಲಿ ಇದು ಬೇಯಿಸಿದರೆ ಕಳ್ತಪ್ಪ ರೆಡಿ ಆಗ್ತದೆ. 10 ನಿಮಿಷ ಆದ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಇನ್ನೊಂದು ಸೈಡಿಗೆ ಕೂಡ ನೀಟಾಗಿ ಗೋಲ್ಡನ್ ಕಲರಲ್ಲಿ ಇದು ಬೆಂದಿದೆ. ಈಗ ಅದೇ ಥರ ಇನ್ನೊಂದು ಪ್ಲೇಟನ್ನು ಇದರ ಮೇಲೆ ಇಟ್ಟು ನಾನು ಇದನ್ನು
ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಇದು ಫಾಸ್ಟಾಗಿ ತೆಗಿಬೇಕು, ಇಲ್ಲಾಂದರೆ ಕೈ ಸುಟ್ಟು ಹೋಗ್ತದೆ. ನೋಡ್ಬೋದು ಯಾವ ಥರ ನೀಟಾಗಿ ಬೆಂದಿದೆ ಅಂಥೇಳಿ. ಒಳ್ಳೆ ರೀತಿಯಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಆಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು. ಇದು ತಣ್ಣಗಾದ ಮೇಲೆ ಅಷ್ಟೇ ಇದನ್ನು ನಾವು ಕಟ್ ಮಾಡಬೇಕು, ಇಲ್ಲಾಂದರೆ ಇದೆಲ್ಲ ತುಂಡಾಗ್ತದೆ. ಈಗ ಉಳಿದಂಥ ಹಿಟ್ಟನ್ನು ಅದೇ ತವಕ್ಕೆ ಹಾಕ್ತಾ ಇದ್ದೇನೆ. ನೀರುಳ್ಳಿಯನ್ನು ಮಿಕ್ಸ್ ಮಾಡಿದ್ದರಿಂದ ಇದಕ್ಕೆ ಜಾಸ್ತಿ ನೀರುಳ್ಳಿ ಇನ್ನೊಮ್ಮೆ ಹಾಕಬೇಕಂತಿಲ್ಲ. ಯಾರಿಗೆ ಜಾಸ್ತಿ ನೀರುಳ್ಳಿ ಇಷ್ಟ ಇಲ್ಲ ನೋಡಿ ಅಂಥವ್ರು ಈ ಥರ ಸಿಂಪಲಾಗಿ ಕಲ್ತಪ್ಪ ಮಾಡ್ಬೋದು. ನನ್ನ ಮಗಳಿಗೆ ಜಾಸ್ತಿ ನೀರುಳ್ಳಿ ಇಷ್ಟ ಇಲ್ಲ, ಅವಳಿಗೆ ಈ ಥರ ಮಾಡಿದ್ರೇ ಇಷ್ಟ. ಹಾಗೆ ಈಗ ನೋಡ್ಬೋದು ಹೊರಗಡೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳಕಾಗಿದೆ. ಇದೊಂದು ಕನ್ಸ್ಟ್ರಕ್ಷನ್ ವರ್ಕ್ ಇಲ್ಲಿ ನಡೀತಾ ಉಂಟು. ಈಗ ನಡೀತಾ ಇಲ್ಲ, ಸ್ವಲ್ಪ ದಿನ ಆಯ್ತು ಇದನ್ನು ನಿಲ್ಲಿಸಿದ್ದಾರೆ. ಇದು ನಡೀತಾ ಇದ್ದರೆ ಮಾತ್ರ ತುಂಬ ನಾಯ್ಸ್ ಇಲ್ಲಿ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಬೇಗನೆ ಎಬ್ಬಿಸಿದ್ದೆ, ಅಂದರೆ ಎಕ್ಸಾಮ್ ಹತ್ತಿರ ಬಂತಂತೇಳಿ ಓದಿಸ್ಲಿಕ್ಕೆ ಅಂತೇಳಿ ಅವನು ಬೇಗ ಎದ್ದು ಓದ್ತಾ ಇದ್ದಾನೆ. ಹಾಗೆ ನೋಡ್ಬೋದು ಈ ಕಲ್ತಪ್ಪ ಇಲ್ಲಿ ರೆಡಿಯಾಗಿದೆ, ತಣ್ಣಗಾಗಿದೆ. ಇದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸೂಪರಾಗಿ ಈ ಒಂದು ಕಲ್ತಪ್ಪ ಬಂದಿದೆ. ತುಂಬ ಸಾಫ್ಟಾಗಿ ಬರ್ತದೆ. ಹಾಗೆ ಬೆಳಿಗ್ಗಿನ ತಿಂಡಿಗಂತೂ ಇದು ಸೂಪರ್. ಮಕ್ಕಳೆಲ್ಲ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಜಾಸ್ತಿ ಸ್ವೀಟ್ ಕೂಡ ಇರೋದಿಲ್ಲ, ಇದು ಮೀಡಿಯಮ್ ಸ್ವೀಟ್ ಆಗಿರ್ತದೆ. ಬೆಳಿಗ್ಗೆ ತಿಂಡಿಗೆ ಒಳ್ಳೆಯದಾಗ್ತದೆ. ನೋಡ್ಬೋದು ಇಷ್ಟು ದಪ್ಪ ಇದೆ. ಇದು ತುಂಬ ದಪ್ಪ ಮಾಡಿದರೂ ಅದು ಒಳಗಡೆಯಿಂದ ನೀಟಾಗಿ ಬೇಯುವುದಿಲ್ಲ. ಇದು ಕರೆಕ್ಟಾಗಿ ಬೆಂದಿದೆ ಈಗ. ಹಾಗೆ ಇನ್ನೊಂದು ಕಲ್ತಪ್ಪ ಕೂಡ ಇಲ್ಲಿ ರೆಡಿಯಾಗಿದೆ. ಇದನ್ನು ಕೂಡ ಸ್ಪೂನಲ್ಲೇ ನಾನು ಮಗಚಿ ಹಾಕ್ತೇನೆ, ಯಾಕಂದರೆ ಇದು ಜಾಸ್ತಿ ದಪ್ಪ ಇಲ್ಲದ ಕಾರಣ ಸುಲಭದಲ್ಲಿ ಸ್ಪೂನಲ್ಲಿಯೇ ಮಗಚಿ ಹಾಕಲಿಕ್ಕೆ ಆಗ್ತದೆ. ಇದನ್ನು ಕೂಡ ಒಂದು 10 ನಿಮಿಷ ಬೇಯಿಸಿ ನಂತರ ತೆಗಿಬಹುದು. ಮಕ್ಕಳು ಶಾಲೆಗೆ ಹೊರಟೋದ ಮೇಲೆ ನಾನಿಲ್ಲಿ ಮಧ್ಯಾಹ್ನಕ್ಕಂತ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ. ಇವತ್ತು ಮಕ್ಕಳಿಗೆ ಅರ್ಧ ದಿನ ಶಾಲೆ, ಹಾಗೆ ಟಿಫಿನ್ ಏನಿರಲಿಲ್ಲ. ಹಾಗೆ ಮಧ್ಯಾಹ್ನ 12:30 ಒಳಗೆ ಅವರನ್ನು ಕರ್ಕೊಂಡು ಬರಬೇಕು. ಹಾಗೆ ಅದಕ್ಕಿಂತ ಮೊದಲು ನನಗೆ ಅಡುಗೆ ಎಲ್ಲ ಆಗಬೇಕಿತ್ತು. ಹಾಗೆ ಫಸ್ಟಿಗೆ ನಾನೊಂದು ಬೀನ್ಸನ್ನು ಕ್ಲೀನ್ ಮಾಡುವ ಅಂತೇಳಿ 2-3 ಸಲ ನೀಟಾಗಿ ಬೀನ್ಸನ್ನು ಫಸ್ಟಿಗೆ ತೊಳಿತೇನೆ. ನಂತರ ಇದರ ಈ ನಾರನ್ನೆಲ್ಲ ತೆಗೆದು ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಪಲ್ಯಕ್ಕೆ ಸೂಪರ್ ಆಗ್ತದೆ. ಹಾಗೆ ಎಲ್ಲವನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ಹಾಗೆ ನಾನು ಇದಕ್ಕೆ 4 ಎಸಳು ಬೆಳ್ಳುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಹಾಗೆ ಒಂದು ನೀರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ 4-5 ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ. ನಾನು ಇದನ್ನೆಲ್ಲ ಏನು ಫ್ರೈ ಮಾಡಿ ಹಾಕೋದಿಲ್ಲ, ಈ ಥರ ಹಸಿ ಎಲ್ಲವನ್ನು ಹಾಕ್ತೇನೆ. ಈ ಥರ ಹಸಿ ಹಾಕಿ ನೋಡಿ ಒಮ್ಮೆ ತುಂಬ ಸೂಪರ್ ಆಗ್ತದೆ. ಹಾಗೆ ಬೇಯಲಿಕ್ಕೆ 1 ಗ್ಲಾಸಿನಷ್ಟು ಮಾತ್ರ ನೀರನ್ನು ಸೇರಿಸಿದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹಸಿ ಜೀರಿಗೆಯನ್ನು ಸೇರಿಸಿದ್ದೇನೆ ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಬೇಯಿಸಬೇಕು. ಹಾಗೆ ಯಾವಾಗಲೂ ನೀರುಳ್ಳಿ ಹಸಿಮೆಣಸೆಲ್ಲ ಫ್ರೈ ಮಾಡಿ ನಂತರ ನಾವು ಬೀನ್ಸನ್ನು ಹಾಕಿ ಬೇಯಿಸೋದಕ್ಕಿಂತ ಈ ಥರ ಹಸಿಯೇ ಹಾಕಿ ಒಮ್ಮೆ ಬೇಯಿಸಿ ನೋಡಿ, ಅದರ ಟೇಸ್ಟು ಕೂಡ ಸೂಪರಾಗಿರ್ತದೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಹಾಗೆ ನಾನಿಲ್ಲಿ ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ, ಹಾಗೆ ಒಂದು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಇದರ ಸಿಪ್ಪೆಯನ್ನು ತೆಗೆದು ಇಟ್ಟು ಬಿಡ್ತೇನೆ. ಇದನ್ನು ಈ ಥರ ಕಟ್ ಮಾಡಿ ಊಟದ ಜೊತೆ ಸಿಂಪಲಾಗಿ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಹಾಗೆ ನಾನು ಈ ಸಿಪ್ಪೆಯನ್ನು ಬಿಸಾಡೋದಿಲ್ಲ, ಇದನ್ನು ನಾನು ಮೆನ್ಯೂರಿಗೆ ಅಂತೇಳಿ ಒಣಗಲಿಕ್ಕೆ ಅಂತೇಳಿ ಹೊರಗಡೆ ತೆಗೆದಿಡ್ತೇನೆ. ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅದನ್ನು ಒಣಗಿಸಿ ಯಾವ ಥರ ಗಿಡಕ್ಕೆ ಹಾಕಲಿಕ್ಕೆ ಗೊಬ್ಬರ ಮಾಡ್ತೇನೆ ಅಂತ ಒಂದು ಫುಲ್ ವೀಡಿಯೋ ಮಾಡಿದ್ದೇನೆ. ನೋಡುತ್ತಿದ್ರೆ ಅದನ್ನೊಮ್ಮೆ ಹೋಗಿ ನೋಡಿ. ಹಾಗೆ ಸ್ವಲ್ಪ ದಾಳಿಂಬೆ ಇತ್ತು, ಅದನ್ನು ಕೂಡ ಸುಳಿದು ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಈ ದಾಳಿಂಬೆಯನ್ನು ಇದೇ ಥರ ಕೊಟ್ಟರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ನಾನು ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಜ್ಯೂಸ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದೆ. 2 ಸ್ಪೂನು ಸಕ್ಕರೆಯನ್ನು ಹಾಕಿದ್ದೇನೆ. ದಾಳಿಂಬೆ ಸ್ವೀಟ್ ಆಗಿರ್ತದೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಸಾಕಾಗ್ತದೆ. ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು 2 ನಿಮಿಷ ಈ ಥರ ತಿರುಗಿಸಿದ್ರೆ ಸಾಕು. ಇದು ಕ್ಲೀನಾಗಿ ಗ್ರೈಂಡ್ ಆಗ್ತದೆ. ನೋಡ್ಬೋದು ನೀಟಾಗಿದ್ದು ಗ್ರೈಂಡ್ ಆಗಿದೆ. ಈಗ ಇದರ ಜ್ಯೂಸನ್ನು ಸೋಸಿ ತೆಗಿಬೇಕು. ಈ ಥರ ಸ್ಟ್ರೈನರಲ್ಲೇ ನಾನು ಸೋಸಿ ತೆಗಿತೇನೆ. ಇಲ್ಲದಿದ್ದರೆ ಹಾಗೇ ಕೊಟ್ಟರೆ ಇದು ಬೀಜ ಎಲ್ಲ ಬಾಯಿಗೆ ಸಿಗ್ತದೆ, ಕುಡಿಲಿಕ್ಕೆ ಆಗೋದಿಲ್ಲ. ಈ ಥರ ನೀಟಾಗಿ ಸೋಸಿ ಇದರಲ್ಲಿರುವಂಥ ಜ್ಯೂಸನ್ನು ತೆಗಿಬೇಕು. ಹಾಗೆ ಮತ್ತೊಮ್ಮೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸಲ ಇದು ಬೀಜದಲ್ಲಿರುವಂತಹ ಜ್ಯೂಸನ್ನು ಕೂಡ ನೀಟಾಗಿ ತೆಗೆದೆ. ಇದಕ್ಕೆ ನಾನು ಜಾಸ್ತಿ ನೀರು ಸೇರಿಸಲಿಲ್ಲ, ಸ್ವಲ್ಪ ದಪ್ಪನೇ ಇಟ್ಟಿದ್ದೇನೆ. ನೋಡ್ಬೋದು ಕಲರ್ಫುಲ್ ಆದಂಥ ಜ್ಯೂಸ್ ರೆಡಿ ಆಯಿತು. ಇದು ಮಧ್ಯಾಹ್ನ ಹೊತ್ತಲ್ಲಿ ಮಕ್ಕಳು ಬಂದಾಗ ಮಕ್ಕಳಿಗೆ ಕೊಡ್ತೇನೆ. ಹಾಗೆ ಇನ್ನೊಂದು ಸೈಡಲ್ಲಿ ಬೀನ್ಸ್ ಕೂಡ ನೀಟಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತೇನೆ. ಒಂದು 4 ಸ್ಪೂನಿನಷ್ಟು ತೆಂಗಿನಕಾಯಿ ತುರಿ ಸಾಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈ ಪಲ್ಯ ರೆಡಿ ಆಯಿತು ಇಲ್ಲಿ.
ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಇದನ್ನು ಜಾಸ್ತಿ ಬೇಯಿಸಬೇಕಂತಿಲ್ಲ. ಈ ಥರ ತಿರುಗಿಸ್ತಾನೆ 1 ನಿಮಿಷ ಇದನ್ನು ಸ್ಟವ್ ಮೇಲೆ ಬಿಟ್ಟರೆ ಸಾಕು. ಹಾಗೆ ಇದರಲ್ಲಿ ಜಾಸ್ತಿ ನೀರಿದ್ದರೆ ಮೊದಲೇ 1-2 ನಿಮಿಷ ನೀವು ನೀಟಾಗಿ ಹೈ ಫ್ಲೇಮಲ್ಲಿ ಬೇಯಿಸಿದರೆ ನೀರೆಲ್ಲ ಒಣಗಿ ಕಂಪ್ಲೀಟಾಗಿ ಡ್ರೈ ಆಗ್ತದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಲಿಕ್ಕೆ 2 ಸ್ಪೂನಿನಷ್ಟು ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಇಂಗಿನ ಪುಡಿ ಹಾಕಿದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ಈಗ ಇದನ್ನು ಪಲ್ಯಕ್ಕೆ ಸೇರಿಸಬೇಕು. ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೀನ್ಸ್ ಪಲ್ಯ ರೆಡಿ ಆಯಿತು. ತುಂಬ ಸಿಂಪಲ್, ಹಾಗೆ ತುಂಬ ಬೇಗನೆ ಈ ಪಲ್ಯವನ್ನು ಮಾಡ್ಬೋದು. ನಾನು ಇದನ್ನು 20 ನಿಮಿಷದೊಳಗೆ ಮಾಡಿ ಮುಗಿಸಿದ್ದೇನೆ. ಹಾಗೆ ಮಕ್ಕಳನ್ನು ಕೂಡ ಶಾಲೆಯಿಂದ ಕರ್ಕೊಂಡು ಬಂದೆ. ಹಾಗೆ ನನ್ನ ಮಗಳು ಇಲ್ಲಿ ಕುಡಿಲಿಕ್ಕೆ ಅಂತ ನೀರು ಕೊಟ್ಟರೆ ಅದರಿಂದ ಅರ್ಧ ಬಾಟಲ್ ಹಾಗೆ ತಂದು ಇಲ್ಲಿ ಗಿಡಕ್ಕೆ ನೀರು ಕುಡಿಸ್ತಾ ಇದ್ದಾಳೆ. ಅಂದರೆ ಇವತ್ತು ಹಾಫ್ ಡೇ ಅಲ್ವಾ, ಹಾಗೆ ನೀರೆಲ್ಲ ಮುಗಿಲಿಲ್ಲ, ಅದನ್ನು ತಂದು ಹಾಗೆ ಗಿಡಕ್ಕೆ ಒಯ್ತಾ ಇದ್ದಾಳೆ. ಹಾಗೆ ಮಕ್ಕಳಿಗೆ ನಾನಿಲ್ಲಿ ಕಪ್ಪಲ್ಲಿ ಜ್ಯೂಸನ್ನು ಕೂಡ ಹಾಕಿ ಸ್ಟ್ರಾ ಹಾಕಿ ರೆಡಿ ಇಟ್ಟಿದ್ದೆ. ಹಾಗೆ ಇವಳು ಬಂದದ್ದೇ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈ ಕಾಲೆಲ್ಲ ತೊಳೆದು ಬಿಟ್ಟು ಫಸ್ಟಿಗೆ ಜ್ಯೂಸನ್ನು ಕುಡಿತಾಳೆ. ತುಂಬ ಸೆಕೆ ಇದೆ, ಹಾಗೆ ಫಸ್ಟಿಗೆ ಒಂದು ಜ್ಯೂಸ್ ಕುಡಿದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟೇ ನಾನು ಇವರಿಗೆ ಊಟ ಕೊಡ್ತೇನೆ. ಹಾಗೆ ಇಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿಯನ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಊಟ ಕೊಡುವುದಕ್ಕಿಂತ ಸ್ವಲ್ಪ ಮೊದಲು ನಾನು ಇದನ್ನೆಲ್ಲ ಕಟ್ ಮಾಡ್ತೇನೆ. ಯಾಕೆಂದರೆ ಫಸ್ಟಿಗೆ ಕಟ್ ಮಾಡಿ ಉಪ್ಪೆಲ್ಲ ಹಾಕಿಬಿಟ್ರೆ ಅದರದ್ದೆಲ್ಲ ನೀರು ಬಿಡ್ತದೆ. ಹಾಗೆ ಟೈಮಿಗೆ ಸರಿಯಾಗಿ ಕಟ್ ಮಾಡಿದರೆ ಟೇಸ್ಟ್ ಇರ್ತದೆ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರ್ತದೆ. ಇಲ್ಲದ್ರೆ ಅದು ಉಪ್ಪನ್ನು ಫಸ್ಟಿಗೆ ಹಾಕಿಟ್ರೆ ಎಲ್ಲ ಸಾಫ್ಟ್ ಆಗ್ತದೆ. ಹಾಗೆ ಫಸ್ಟಿಗೆ ನಾನು ಈ ಥರ ಸೌತೆಕಾಯಿನೆಲ್ಲ ಅಡಿಗೆ ಇಟ್ಟು ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಈ ಥರ ಸ್ಪ್ರಿಂಕಲ್ ಮಾಡಿ ನಂತರ ಅದರ ಮೇಲೆ ಸ್ವಲ್ಪ ಒಳ್ಳೆ ಮೆಣಸಿನ ಪುಡಿಯನ್ನು ಕೂಡ ಸ್ಪ್ರಿಂಕಲ್ ಮಾಡ್ತೇನೆ. ಈ ಥರ ಒಂದೊಂದೇ ಲೇಯರ್ಸಲ್ಲಿ ತರಕಾರಿ ಎಲ್ಲ ಇಟ್ಟು ನಂತರ ಅದರ ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಕರಿಮೆಣಸಿನ ಪುಡಿ ಎಲ್ಲ ಸ್ಪ್ರಿಂಕಲ್ ಮಾಡಿದರೆ ಎಲ್ಲ ಪೀಸ್ಗಳಿಗೆ ನೀಟಾಗಿ ಉಪ್ಪು ಖಾರ ಎಲ್ಲ ಪೀಸಿಗೆ ಹಿಡಿಯುತ್ತದೆ. ಹಾಗೆ ನಾನು ಹೆಚ್ಚಾಗಿ ಈ ಥರ ತರಕಾರಿಯನ್ನೆಲ್ಲ ಕಟ್ ಮಾಡಿ ಮಕ್ಕಳಿಗೆ ಕೊಡ್ತೇನೆ. ಯಾಕೆಂದರೆ ಈ ತರಕಾರಿ ಎಲ್ಲ ತಿಂದರೆ ತುಂಬ ಒಳ್ಳೆಯದು. ಹಾಗೆ ಕ್ಯಾರೆಟ್ ಎಲ್ಲ ಕಣ್ಣಿನ ದೃಷ್ಟಿಗೂ ಒಳ್ಳೆಯದು. ಟೊಮೆಟೊ ಕೂಡ ಹಾಗೆ ಸ್ವಲ್ಪ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗ್ತದೆ. ಈಗ ಮಕ್ಕಳಿಗೆ ಊಟ ಬಡಿಸಿ ಕೊಡ್ತೇನೆ. ಇವತ್ತು ಇದೆ ಬೀನ್ಸ್ ಪಲ್ಯ ಮತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಕೊಡ್ತಾ ಇದ್ದೇನೆ. ನನ್ನ ಮಗಳಿಗೆ ಟೊಮೆಟೊ ಹಣ್ಣಂದರೆ ತುಂಬ ಇಷ್ಟ. ಹಾಗೆ ಮಗ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ನಾನು ಒಂದೇ ಟೊಮೆಟೊ ಕಟ್ ಮಾಡಿ ಅದನ್ನು ಅವಳಿಗೆ ಕೊಟ್ಟಿದ್ದೇನೆ. ಅವಳಿಗೆ ಬೇಯಿಸಿದ ಟೊಮೆಟೊ ಇಷ್ಟ ಇಲ್ಲ, ಹಸಿ ಟೊಮೆಟೊ ಮಾತ್ರ ತಿನ್ನಲಿಕ್ಕೆ ಇಷ್ಟ. ಇನ್ನು ಇವರಿಗೆ ಊಟ ಕೊಟ್ಟದ್ದಾಯಿತು, ಇನ್ನು ನಾನು ಕೂಡ ಊಟ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇವತ್ತಿನದೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್.